ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಒಂದ್ ನಿಮಿಷ ಪುರೋಹಿತ್ರೆ. ತಾಳಿ ಕಟ್ಟಿಸ್ಬೇಡಿ. ಏನಮ್ಮ ಹಿಂಗಂತಿದ್ದೀಯ? ಇಲ್ಲಿ ಮುಹೂರ್ತ ಮೀರ್ ಹೋಗ್ತಾ ಇದೆ. ಇಷ್ಟಕ್ಕೂ ತಾಳಿ ಕಟ್ಟಿಸ್ಬೇಡ ಅನ್ನೋಕೆ ನೀನ್ ಯಾರಮ್ಮ? ನಾನಾ? ಈಗ್ಲೇ ಗೊತ್ತಾಗತ್ತೆ ಪುರೋಹಿತ್ರೆ. ಪುರೋಹಿತ್ರೆ, ನಾನ್ ಯಾರು ಅಂತ ಕೇಳಿದ್ರಲ್ಲ, ಈಗ್ಲಾದ್ರೂ ಗೊತ್ತಾಯ್ತಾ? ಮದ್ವೆ ಇಲ್ಲಿಂದ ಆಗ್ಬೇಕು. ಆಗ್ಲೇ ಮನೆ ತುಂಬಿಸ್ಕೊಳಕ್ಕೆ ಸೇರು ರೆಡಿ ಮಾಡಿದೆ. ಇದ್ರ ಅರ್ಥ ಏನು ಅಂತ ದೇವ್ರ ಹಣೆಗೂ ಆಗಿಲ್ಲ. ಮನೆ ಒಳಗಡೆನೆ ಮದ್ವೆ ಮಾಡಿ ಅದೇ ಹೆಣ್ಣನ್ನ ಮನೆ ತುಂಬಿಸ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ ಪುರೋಹಿತ್ರೆ? ಮನೆ ಸೊಸೆ ಯಾವಾಗ್ಲೂ ಹೊರಗಡೆಯಿಂದಾನೇ ಬರ್ಬೇಕು. ಎತ್ತವ್ರ ಮನೆ ಬೇಲಿ ದಾಟ್ ಬರ್ಬೇಕು, ಅಕ್ಕಿ ಸೇರ್ನ ಒದ್ದು ಒಳಗಡೆ ಬರ್ಬೇಕು. ಹೊಸಲ್ ಮೇಲೆ ಸೇರಿಟ್ಟು ಒದ್ದು ಒಳಗಡೆ ಬರೋ ಹಕ್ಕು ಈ ಹೆಣ್ಣಿಗಿರೋದು. ನನಗೂ ಮದ್ವೆ ಆಗಿದೆ ಪುರೋಹಿತ್ರೆ. ಹಾಗಾದ್ರೆ ನಿನ್ ಗಂಡನ ಮನೆಗೆ ಹೋಗಿ
ನೀನ್ ಈ ಕೆಲಸ ಮಾಡು. ಇದೇ ನನ್ನ ಗಂಡನ ಮನೆ. ಏನು? ಹೌದು, ಇದೇ ನನ್ನ ಗಂಡನ ಮನೆ. ನನ್ನ ಗಂಡ ಅಲ್ಲಿ ಕೂತಿರೋ ವಿಜಯ್. ನಾನು ಹೆಂಡತಿ ಗೀತಾ. ಗೀತಾ ಎಲ್ಲಿದ್ದಾಳು, ಏನು ಮಾಡ್ತಿದ್ದಾಳು? ನನಗಂತೂ ಅವಳದೇ ಚಿಂತೆ ಆಗ್ತಾ ಇದೆ. ದೇವರೇ, ಗೀತಂಗೆ ಏನೋ ಸುಶೀಲಾ, ಯಾರಿಗೆ ಯಾವ ತೊಂದರೆನೂ ಆಗಬಾರ್ದು ಅದು ಅಲ್ವೇ? ಆಕಾಶನೇ ತಲೆ ಮೇಲೆ ಬಿದ್ದೋಳ್ತಲ್ಲ ಓಡಾಡ್ತಿದ್ಯಲ್ಲ, ಒಬ್ಳೆ ಒಣಗುಡ್ತಿದ್ಯಲ್ಲ, ಏನೇ ನಿನ್ನ ಪ್ರಾಬ್ಲಮ್ಮು? ಏನಿಲ್ಲ ರೀ, ನನಗೇನು ಪ್ರಾಬ್ಲಮ್ ಇಲ್ಲ. ನಿನಗೇನು ಪ್ರಾಬ್ಲಮ್ ಇರಲ್ಲ. ಯಾಕೆ ಅಂದರೆ ಯಾವ ಪ್ರಾಬ್ಲಮ್ಮು ನಿನ್ನ ಹತ್ರ ಬರೋದಕ್ಕೆ ನಾನು ಬಿಡಲಿಲ್ಲ. ಆದರೆ ನಮ್ಮಿಬ್ಬರ ಮಧ್ಯೆ ಹುಟ್ಟಿಲ್ಲಲ್ಲ ಪಿಳ್ಳೆ, ಆ ಪಿಶಾಚಿ ಗೀತಾ, ಅವಳು ನನ್ನ ಕನಸನ್ನೆಲ್ಲ ಸುಟ್ಟು ನಾಶ ಮಾಡಿಬಿಟ್ಲು. ಅವಳಿಗೂ ಕನಸುಗಳಿತ್ತು ಬಿಡಿ. ಇರುತ್ತೆ ಕಣೆ, ಇರುತ್ತೆ. ಮಕ್ಳಿಗೂ 1000 ಕನಸಿರುತ್ತೆ. ಹಾಗಂತ ಅದು ಹೆತ್ತೋರ್ ಪಾಲ್ಗೆ ಅಡ್ಡಿ ಆಗಬಾರ್ದು. ಆದ್ರೆ ಅದಕ್ಕೆ ಮುಂಚೆ ನಮ್ಮನ್ನು ಬೀದಿಗೆ ಹಾಕಿದ್ಲಲ್ಲೇ, ಅದರಿಂದ ಬೀದಿಲ್ ಬಿದ್ದಿರೋಳು ನಮ್ಮ ಮಗಳು ಗೀತಾ ತಾನೇ? ಆದ್ರೆ ಅದಕ್ಕೆ ಮುಂಚೆ ನಮ್ಮನ್ನು ಬೀದಿಗೆ ಹಾಕಿದ್ಲು, ಗೊತ್ತೋ? ಈಗ ಮಾತಾಡ್ತಾ ಇರೋದು ನೀವೇ. ಅದನ್ನು ಶುರು ಮಾಡಿದ್ ನೀನು. ಅವಳ ವಿಷಯ ಮಾತಾಡೋದು ಬೇಡ ಅಂತ ಹೇಳಿದೆ. ಆದ್ರೆ ನೀನು ಅವಳು ಎಲ್ಲೋದ್ಲು, ಏನ್ ಮಾಡ್ತಾ ಇದ್ದಾಳೋ ಅಂತ ಟೆನ್ಷನ್ ಮಾಡ್ಕೊಂಡು ಕೂತಿದ್ಯಾ. ಮತ್ತೆ ಟೆನ್ಷನ್ ಆಗಲ್ವಾ ಹೇಳಿ? ಅವಳು ನೋಡಿದ್ರೆ ಏನೋ ಮಾಡ್ತೀನಿ ಅಂತ ಹೋಗಿದ್ದಾಳೆ. ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಪ್ರಾಣೆ. ಅವಳಿಗೇನು ಆಗಲ್ಲ, ಗಟ್ಟಿ ಪಿಂಡ ಅವಳು. ಅವಳಿಂದ ಬೇರೆ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗತ್ತಾ ಅಂತ ನಾವು ಯೋಚನೆ ಮಾಡಬೇಕು. ಬಿಡ್ತು ಅನ್ನಿ, ನಮ್ ಗೀತನ್ ಬಗ್ಗೆ ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಯಾಕನ್ಬಾರ್ದು? ಅನುಭವಿಸಿಲ್ವ ನಾವು? ಲೇ, ಗೀತನ್ ಬಗ್ಗೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ, ತಿಳ್ಕೊ. ಮರ್ಯಾದೆ ತೆಗಿಯೋ ಕಾಂಟ್ರಾಕ್ಟ್ ತಗೊಂಡಿದ್ದಾಳೆ ಅನ್ಸುತ್ತೆ ಅವಳು. ನಮ್ಮ ಮನೆ ಮಾನ ಮರ್ಯಾದೆನ ಗುಡ್ಸಿ ಗುಂಡಾಂತರ ಮಾಡಿದ್ದು ಹೋಗಿದ್ದಾಯ್ತು. ಈಗ ಇನ್ಯಾರ ಮನೆ ಮಾನ ಮರ್ಯಾದೆ ಕಡೆಗೆ ಹೋಗಿದ್ದಾಳೋ? ಹುಡುಗಿ ಏನು ಮರ್ಯಾದೆಗೆ ಬಂದಿದ್ದೀನಿ ಇಲ್ಲಿ? ಈ ಮನೆ ತೆಗ್ದಿರೋ ಮರ್ಯಾದಿನ ಇದೇ ಮನೆ ಜೊತೆ ಉಳ್ಸ್ಕೊಳಕ್ ಬಂದಿದ್ದೀನಿ. ಗೀತಾ, ಏನಮ್ಮ ನೀನು ಹೇಳ್ತಾ ಇರೋದು? ನನ್ನ ಮಗ ವಿಜಯ್ ಮದುವೆ ಆಗಕ್ಕೆ ಹೊರಟಿದ್ದಾನೆ. ಅವನು ಹೆಂಡತಿ ಆಗ್ಬೇಕಾಗಿರೋಳು ಅವನ ಪಕ್ಕದಲ್ಲೇ ಕೂತಿದ್ದಾಳೆ. ಬೀಗರು ನಮ್ಮ ಎದುರುಗಡೆನೇ ಇದ್ದಾರೆ. ಈಗ ನೀನು ಇಲ್ಲಿ ಬಂದು ನೀನು ನಮ್ಮ ಮನೆ ಸೊಸೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಹೇಳ್ತಾ ಇರೋದು ಸರಿನಾ? ಸರ್, ಓ ಸಾರಿ ಮಾವ. ಇನ್ನು ಸ್ವಲ್ಪ ಹೊತ್ತಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ. ನಾನೊಂದು 10 ನಿಮಿಷ ವಿಜಯ್ ಜೊತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ಅಷ್ಟರಲ್ಲಿ ಮುಹೂರ್ತ ಮೀರೋಗುತ್ತೆ. ಅಯ್ಯೋ, ನಿಮ್ಮ ಮುಹೂರ್ತದ ಮನೆ ಹಾಳಾಗ ಇಲ್ಲೊಂದು ಹೆಣ್ಣಿನ ಜೀವನ ಮುಳುಗೋಗ್ತಿದೆ. ಅದ್ರ ಬಗ್ಗೆ ಯೋಚನೆ ಮಾಡೋದ್ಬಿಟ್ಟು ಮುಹೂರ್ತ ಅಂತಿದ್ದೀರಲ್ರಿ. ಮುಹೂರ್ತ ಅಂದ್ರೆ ಶುಭ ಶುರುವಾಗೋ ಗಳಿಗೆ. ಅದು ಶುರುವಾಗಬೇಕಾಗಿರೋದು ನನ್ನ ಪಾಲಿಗೆ.
ಹಾಗಂತ ನನ್ನ ಮಗಳ ಜೀವನ ಹಾಳಾಗ್ಬೇಕಾ ತಾಯಿ? ಅಮ್ಮ, ಹೆಣ್ಣಿತ್ತಿರೋರು ನೀವು ಈ ಪ್ರಶ್ನೆ ಕೇಳೋ ಸಹಜ. ಆದ್ರೆ ಈಗಾಗ್ಲೇ ಮದ್ವೆ ಆಗಿರೋ ಗಂಡಿಗೆ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀರಾ ತಾಯಿ? ಗೀತಾ, ನಿಂದು ಅತಿ ಆಯ್ತು. ನನ್ನ ಮಗನಿಂದ ನಿನಗೆ ತೊಂದರೆ ಆಗಿದ್ದು ಸತ್ಯ. ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು ಅದನ್ನ ಸರಿ ಮಾಡಿಕೊಟ್ಟಿದ್ದೀನಲ್ವಾ? ಸರ್, ಸಾರಿ ಮಾವ, ಸರಿ ತಪ್ಪುಗಳ ತೀರ್ಮಾನಕ್ಕೆ 10 ನಿಮಿಷ ಅವಕಾಶ ಮಾಡಿಕೊಡಿ. ನಿಮ್ಮ ಮಗನ ಜೊತೆ 10 ನಿಮಿಷ ಮಾತಾಡೋದಿದೆ. ಆಮೇಲೆ ನಿಮ್ಮೆಲ್ಲರ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಸರಿ ಇದ್ರೆ ಸೇರೋದಾಗಿದೆ, ಒಳಗಿರ್ತೀನಿ. ತಪ್ಪಿದ್ರೆ ಹೊರಗಡೆ ಹಾಕಿ. ನೋಡಮ್ಮ, ಇನ್ನು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಇವರು ದೊಡ್ಡ ಜನ. ಅಂಥವ್ರ ಸಂಬಂಧ ನಮ್ಗೆ ದಕ್ಕಿರೋದು ನಮ್ಮ ಅದೃಷ್ಟನೇ. ದಯವಿಟ್ಟು ನೀನು ಅದನ್ನು ಕೆಡಿಸ್ಬೇಡಮ್ಮ. ನಿನಗೆ ಕೈ ಮುಗಿತೀನಿ. ಅಪ್ಪಯ್ಯ, ನೀವ್ಯಾಕೆ ಕೈ ಮುಗಿತೀರಾ? ದೊಡ್ಡ ಜನ ಅನ್ನೋದು ದುಡ್ಡಿಂದ ಆಗಲ್ಲ, ಗುಣದಿಂದ ಆಗತ್ತೆ. ಆ ಗುಣ ಅಲ್ಲಿರೋ ಗಂಡಿಗಿಲ್ಲ ಅಪ್ಪಯ್ಯ. ಇದ್ದಿದ್ರೆ ನನ್ನ ಮದ್ವೆ ಆದ್ಮೇಲೂ ಇನ್ನೊಂದು ಹುಡುಗಿ ಕೊರಳು ತಾಳಿ ಕಟ್ಟಕ್ ರೆಡಿ ಆಗ್ತಿದ್ನ ಅಪ್ಪಯ್ಯ. ಮುಚ್ಚು ಬಾಯ್. ಏನು ನಾನು ಸುಮ್ಮನೆ ಇದ್ದೀನಿ ಅಂತ ನನ್ನ ಮಗನ ಮೇಲೆ ಆರೋಪ ಮಾಡೋದಕ್ಕೆ ಹೊರಟಿದ್ಯಾ? ಹೋಗು ಆಚೆಗೆ. ಹೌದು, ನೀವು ಮೊದ್ಲಿಂದನೂ ಸುಮ್ಮನೆ ಇದ್ದೀರಲ್ಲ ಅತ್ತೆ. ಮಗರಾಯ್ ಮೇಷ್ಟ್ರಕಾರ್ ಸುಟ್ಟಾಗೂ ಸುಮ್ಮನೆ ಇದ್ರಿ, ಇನ್ನೊಬ್ರು ಮನೆ ಹಾಳು ಮಾಡ್ದಾಗೂ ಸುಮ್ಮನೆ ಇದ್ರಿ, ಇಂಥ ಕಚಡ ಕೆಲಸ ಮಾಡ್ತಿದ್ದೇನೆ ಅಂತ ಬಂದು ಹೇಳ್ದಾಗ್ಲೂ ಸುಮ್ಮನೆ ಇದ್ರಿ. ಇವತ್ ಮಾತ್ರ ರೈಸ್ ಆಗ್ತಿದ್ದೀರ ಅಲ್ವಾ ಅತ್ತೆ? ಯಾಕೆ ಆಗ್ಬಾರ್ದು? ಒಬ್ಬ ಮಿನಿಸ್ಟರ್ ಮನೆಗೆ ಬಂದು ಆಗ್ತಿರೋ ಶುಭ ಕಾರ್ಯ ತಡಿತಿದ್ದೆ ಅಂತಂದ್ರೆ ಕೊಚ್ಚಾಕಿದ್ರು ಪರವಾಗಿಲ್ಲ ಅನ್ನೋ ಕೋಪ ನಿಮ್ಮೆಲ್ರಿಗೂ ಬರ್ಬೋದು. ಆದ್ರೆ ಆ ಕೆಲಸ ಮಾಡಕ್ಕಾಗಲ್ಲ. ಯಾಕಂದ್ರೆ ನನಗ್ ಗೊತ್ತಿರೋ ಸತ್ಯ, ಈಗಾಗ್ಲೇ ಸಮಾಜದಲ್ಲಿ ನಿಧಾನಕ್ಕೆ ವೈರಲ್ ಆಗ್ತಿರೋ ಸತ್ಯ ಪಾಪ ನಮ್ಮ ಮಾವನವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ದಿದ್ರೆ ಪಾಪ ಯಾಕಮ್ಮ ಈ ರೀತಿ ಬಂದು ತೊಂದರೆ ಕೊಡ್ತಿದ್ಯಾ ಅಂತಾನೂ ಕೇಳ್ತಿರ್ಲಿಲ್ಲ. ಏನದು? ಟೈಮ್ ಹೋಗ್ತಾ ಇದೆ. ಗೀತಾ ಇಷ್ಟೊತ್ತಿಗೆ ವಿಜಯ್ ಮನೆಗೆ ಹೋಗಿರ್ಬೋದು. ಅಲ್ಲೇನಾಗ್ತಿರುತ್ತೋ? ನೀನಲ್ಲೇನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ, ಆದ್ರೆ ನನಗೆ ಗೀತಾ ಅಲ್ಲೇನ್ ಮಾಡಿರ್ತಾಳೆ ಅನ್ನೋ ಕುತೂಹಲ ಕಾಡ್ತಾ ಇದೆ. ಅಯ್ಯೋ, ನಿನಗ್ ಬಿಡು ಶರಣ್ಯ, ಯಾವಾಗ್ಲೂ ಗೀತನ್ ಮೇಲೆ ಓವರ್ ಕಾನ್ಫಿಡೆನ್ಸು. ಆದ್ರೆ ಅತಿಯಾದ ಓವರ್ ಕಾನ್ಫಿಡೆನ್ಸ್ ಕೂಡ ಮಣ್ ತಿನ್ನುತ್ತೆ. ಹೌದು, ಗೀತಾ ಒಬ್ಳೆ ಮಂತ್ರಿ ಮನೆ ಕೋಟೆಗೆ ಹೋಗಿರೋದು. ಇವಳು ನಿಮ್ಮದೆಲ್ಲ ಇಷ್ಟಿಷ್ಟು ತಪ್ಪಿದೆ ಅಂತ ಹೇಳ್ತಾ ಹೋದ್ರೆ ಅವ್ರೇನ್ ಕಳ್ಳೆ ಬುರಿ ತಿಂತಿರ್ತಾರ? ಅದು ಅಲ್ಲದೆ ಇವತ್ ನಡೀತಿರೋದು ವಿಜಯನ ನಿಶ್ಚಿತಾರ್ಥ, ಅಂದ್ರೆ ಶುಭ ಕಾರ್ಯ. ಶುಭ ಕಾರ್ಯದ ಮಧ್ಯೆ ಅಶುಭಗಾಗಿ ಬಿಡ್ತಾರೇನೆ? ಅಶುಭ ಅನ್ನೋದು ಆಗಿರೋದು ಗೀತಾಗೆ. ಅದು ಸರಿ ಹೋಗ್ಬೇಕು. ಅದನ್ನು ಯಾರು ಮಾಡಿದಾರೋ ಅವ್ರ ಶಿಕ್ಷೆ ಅನುಭವಿಸ್ಬೇಕು. ಗೀತಾ ಅನ್ನೋ ಬಿಳಿ ಬಟ್ಟೆ ಮೇಲೆ ಬೇಡ್ದಿರೋ ಬಣ್ಣ ಎರಚಿ ಮಜಾ ತೆಗೋತಿರೋ ಮನುಷ್ಯರು ತಲೆ ತಗ್ಗಿಸ್ಲೇಬೇಕು. ಅದೆಲ್ಲ ಸರಿ ಶರಣ್ಯ, ಇದಕ್ಕೆಲ್ಲ ಮಂತ್ರಿ ಮನೆ ಅವಕಾಶ ಮಾಡಿಕೊಡುತ್ತಾ ಅಂತ ಕೇಳ್ತಿರೋದು. ಸಪೋರ್ಟ್ ಮಾಡಕ್ ನಾವಿದ್ದೀವಿ ಅಂದಮೇಲೆ ಅವಳು ಅನ್ಕೊಂಡಿದ್ದು ಹಾಗೆ ಆಗತ್ತೆ. ಆದ್ರೂ ಅಪಾಯ ಇದ್ದೇ ಇದೆ ಶರಣ್ಯ. ಮೇಲ್ ಬಂದಿರೋ ಅಪವಾದನ ದೂರ ಮಾಡ್ಕೊಳಕ್ಕೆ ಅಪವಾದಗಳನ್ನ ಎದುರಿಸ್ಲೇಬೇಕು. ಗೀತಾ ಅದನ್ನ ಎದುರಿಸ್ತಾಳೆ, ಹೆದರಿಸ್ತಾಳೆ. ಒಟ್ನಲ್ಲಿ ಅವಳು ಗೆದ್ದು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ನನಗಿಲ್ಲ. ಗೀತಾ ತುಳಿಯೋ ಹೆಜ್ಜೆ ಕೆಳಗಡೆ ತಲೆ ಇಡೋಕೆ ಹೋಗಿದ್ದಾಳೆ ಅನ್ನಿಸ್ತಾ ಇದೆ. 100% ತುಳಿಯೋ ಹೆಜ್ಜೆಗಳ ಕೆಳಗೆ ಗೀತಾ ಇದ್ದೇ ಇದ್ದಾಳೆ ನಿಜ. ಆದ್ರೆ ಅವಳ ಕೈಯಲ್ಲಿರೋದು ಸತ್ಯದ ಮೊಣಚು ಮುಳ್ಳು. ಅದನ್ನ ಪಾದಕ್ಕಿಟ್ಟು ಅವಳು ಎದ್ದು ನಿಲ್ತಾಳೆ. ಏನೋಮ್ಮ, ಸದ್ಯಕ್ಕೆ ಏನೋ ಉಪಾಯ ಮಾಡಿದೀನಿ ಅಂತ ಹೋಗಿರೋ ಗೀತಾಗೆ ಯಾವುದೇ ಅಪಾಯ ಇಲ್ಲದೆ ವಾಪಸ್ ಬಂದ್ರೆ ಸಾಕು.
ಅಯ್ಯೋ ನೀವು ಸುಮ್ಮನಿರಿ. ಅವಳೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ ಅಂತ ನೀವು ಅದಕ್ಕೆಲ್ಲ ಕಿವಿ ಕೊಡಬೇಡಿ. ನನಗೆ ನಿಮ್ ಯಾರ ಕಿವಿನೂ ಬೇಕಾಗಿಲ್ಲ. ಬೇಕಾಗಿರೋದು ವಿಜಯ್ ಕಿವಿ. ನಾನು ಅವನ ಜೊತೆ 10 ನಿಮಿಷ ಮಾತಾಡಿದ್ರೆ ಸಾಕು. ತಂಗೆಮ್ಮ, ಇವಳು ಹೆಂಗೆ ಬಿಟ್ಟರೆ ತಲೆ ಮೇಲೆ ಕೂತ್ಕೊಂತಾಳೆ. ನೀವು ಕೆಲಸ ಮಾಡು, ಸೆಕ್ಯೂರಿಟಿನ ಕರೆಸಿ ಇವಳನ್ನ ಕುತ್ತಿಗೆ ಹಿಡಿದವರೆಗೆ ದಬ್ಬ ಕೇಳು. ದಯವಿಟ್ಟು ಆ ಪ್ರಯತ್ನಕ್ಕೆ ಕೈ ಹಾಕ್ಬೇಡಿ. ಮನ್ಸ್ ಮಾಡಿದ್ರೆ ನಾನು ಯಾವಂತಕ್ ಬೇಕಾದ್ರೂ ಹೋಗ್ಬೋದು ಅಂತ ನಿಮ್ ತಂಗಿಗೆ ಸ್ಪಷ್ಟವಾಗಿ ಗೊತ್ತು ಅಲ್ವಾ ಅತ್ತೆ? ವಾಟ್ ಇಸ್ ದಿಸ್ ಗೀತಾ? ನೀನೇನ್ ಬಾನುನ ಹೆದರ್ಸ್ತಾ ಇದೆಯಾ, ಬೆದರ್ಸ್ತಾ ಇದೆಯಾ? ಇಷ್ಟಕ್ಕೂ ನನಗೆ ಯಾವ ವಿಷಯ ಗೊತ್ತಿಲ್ವೋ ಆ ವಿಷಯ ನಿನಗೆ ಗೊತ್ತಿದ್ರೆ ಅದನ್ನ ಹೇಳು. ಆದ್ರೆ ಅದು ಇವಾಗಲ್ಲ, ಮದುವೆ ಆದ್ಮೇಲೆ. ಈ ಮದುವೆ ನಡೆದ್ರೆ ಎರಡೆರಡು ಅನ್ಯಾಯ ಆಗತ್ತೆ ಸರ್. ಆಮೇಲೆ ನಿಮ್ಗೆ ನಿಮ್ ಮಗನ್ ತಪ್ಪನ್ನ ತಿದ್ದ ಅವಕಾಶನೂ ಇರೋದಿಲ್ಲ. ನಿಮ್ ಒಳ್ಳೆತನಕ್ಕೆ ಕಪ್ ಚುಕ್ಕಿ ಮೆತ್ತೋ ಮೊದಲು ಅವನ ಜೊತೆ ಮಾತಾಡೋಕ್ಕೆ 10 ನಿಮಿಷ ಅವಕಾಶ ಮಾಡ್ಕೊಡಿ ಸರ್. ಅದಾಗೋದಿಲ್ಲ. ಅಯ್ಯೋ ಮಾತಾಡ್ಲಿ ಬಿಡ್ರಿ. 10 ನಿಮಿಷ ತಾನೇ ಮಾತಾಡಿ. ನಿಮ್ ಪ್ರೀತಿಯ ಅಮ್ಮ ಒಪ್ಪಿಗೆ ಕೊಟ್ಟಾಯ್ತಲ್ಲ ವಿಜಯ್, ಬರ್ತೀರಾ? ಎಲ್ಲೋ ಯಾಕಮ್ಮ ಬರಬೇಕು? ನೀನೇನ್ ಮಾತಾಡ್ಬೇಕು ಅಂತಿದ್ಯಾ ಅದನ್ನ ಇಲ್ಲೇ ಎಲ್ಲರ ಮುಂದೆ ಮಾತಾಡು. ನನಗೆ ಯಾವ ಸಮಸ್ಯೆನೂ ಇಲ್ಲ. ಅಣ್ಣ ದಡ್ಡನ್ ಥರ ಮಾತಾಡ್ಬೇಡ. 10 ನಿಮಿಷ ತಾನೇ, ಕೊಟ್ಬಿಡು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು. ವಿಜಿ, ಸಿಕ್ಕಿರೋದು 10 ನಿಮಿಷ. ಏನು ಬೇಕಾದರೂ ಮಾತಾಡು. ಆದರೆ ಈಚೆ ಬಂದ ಮೇಲೆ ಅವಳು ಕಮಕ್ ಕಿಮಿಕ್ ಅನ್ಬಾರ್ದು. ಸುಮ್ಮನೆ ನಿನ್ನ ಮದುವೆ ನೋಡ್ಕೊಂಡು ಹೋಗಬೇಕು. ನಿನ್ನ ಮದುವೆ ಊಟ ಮುಗಿಸ್ಕೊಂಡು ಜಾಗ ಖಾಲಿ ಮಾಡಬೇಕು ಅಷ್ಟೇ. ಅತ್ತೆ, 10 ನಿಮಿಷದ ಜೀವನದ ಪರೀಕ್ಷೆಯಲ್ಲಿ ನಿಮ್ಮ ಮಗನೇ ನೇರವಾಗಿ ಉತ್ತರ ಕೊಡ್ಲಿ, ಅದನ್ನು ಯಾಕೆ ಹೇಳ್ಕೊಡ್ತೀರಾ ಅತ್ತೆ? ಗೊತ್ತು ನಿಮ್ಗಳ ಮನಸ್ಸಲ್ಲಿ ಸುಮಾರು ಪ್ರಶ್ನೆಗಳು ಇರ್ಬೋದು. ಅದಕ್ಕೆಲ್ಲ 10 ನಿಮಿಷ ಆದ್ಮೇಲೆ ನೀವು ಕೇಳ್ದಿದ್ರು ಉತ್ತರ ಸಿಗುತ್ತೆ. ವಿಜಯ್, ಇನ್ನೂ ಅಲ್ಲೇ ನಿಂತಿದ್ದೀರಲ್ಲ, ಎಲ್ರೂ ಮುಂದೆ ಮಾತಾಡಿ ಮುಗಿಸ್ಬೇಕನ್ನೋದು ನಿಮ್ಮ ಆಸೆನಾ? ಹೇಳ್ಬಿಡಿ, ಹಾಗೆ ಮಾಡೋಣ. ಏನತ್ತೆ? ಅವನು ಬರ್ತಾನೆ ಅಂದೆ ತಾನೆ, ನೀನ್ ನಡಿ. ಹೋಗು ವಿಜಯ್. ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ? ಓ ಗುಡ್ ವಿಜಯ್, ಹಾಗಾದ್ರೆ ನಾನೇನೋ ಮಾಡ್ತೀನಿ ಅನ್ನೋ ನಿನ್ನ ತಲೆಯಲ್ಲಿ ಫಿಕ್ಸ್ ಆಗಿದೆ ಅಂತ ಆಯ್ತು. ಸೊ ನನ್ನ ಬಗ್ಗೆ ಒಂದು ಸಣ್ಣ ಹೆದರಿಕೆ ನಿನ್ನ ಒಳಗಡೆ ಇದೆ ಅಂತ ಆಯ್ತು. ಮುಚ್ಚೆ ಬಾಯಿ. ಹೆಲೋ,
ಈಗ ಬಾಯಿ ಮುಚ್ಬೇಕಾಗಿರೋದು ನೀನು. ಇದು ನಮ್ಮನೆ. ಅದನ್ನೇ ಹೇಳ್ತಿದ್ದೀನಿ ಕಣೋ. ನಿಮ್ಮ ಅಪ್ಪನ ಕಾಲೇಜ್ ಅಂತ ಮೆರ್ತಿದ್ದ ಜಾಗದಿಂದಲೇ ನೀನ್ ಜಾಗ ಖಾಲಿ ಮಾಡೋ ಹಾಗಾಯ್ತು. ನೆನ್ಪಿರ್ಲಿ. ಈ ಊರ್ ಬೀದಿ ಬೀದಿ ನಂದು. ನಾನೇನ್ ಅನ್ಕೊಂತೀನೋ ಅದೆಲ್ಲ ನಡೆಯುತ್ತೆ ಅನ್ಕೊಂಡಿದ್ ನೀನು. ನಮ್ಮ ಮನೆ ಬೀದಿಲೆ, ಅದು ನಿಮ್ಮ ಅಪ್ಪನ ಎದುರುಗಡೆನೆ. ನಿನ್ ಮಾನ ಹೋಯ್ತು. ಮರಿಬೇಡ, ಇದು ನಿಮ್ಮನೆ ಅಂತಿದ್ಯಾ. ಇಲ್ಲಾಗದು ನಿನಗ್ ಸೋಲೆ. ಮಾನ ಹರಾಜ್ ಹಾಕದ್ಮೇಲೆ ಈ ಕೊಬ್ಬ. ಹರಾಜ್ ಹಾಕಿದ ವಿಡಿಯೋದಲ್ಲಿ ತಾವು ಇದ್ದೀರಾ ಸರ್? ಆ ವಿಡಿಯೋ ನಿಮ್ ತಂದೆಯವ್ರು ನೋಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಸರ್? ಅಂದ್ರೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಕ್ ಬಂದಿದ್ಯಾ? ನಾನು ಬಾಳ್ ಕಟ್ಕೊಳಕ್ ಬಂದಿದ್ದೀನಿ. ಏನೇ ಮಾಡ್ತೀಯ ನೀನು? ಎಲ್ರ ಎದುರುಗಡೆ ಕೆನ್ನೆ ಹೊಡಿಬೋದು, ಅಥವಾ ಸತ್ಯ ಇದು ಅಂತ ತೋರಿಸ್ಬೋದು. ಆಗ ಸಿಟ್ಟಿಗೆ ಸೇಡಿಗೆ ಈ ಕೆಲಸ ಮಾಡಿದೆ, ಅವಳು ಮೈ ಮುಟ್ಟಿಲ್ಲ ಅಂತ ಎಲ್ರಿಗೂ ಹೇಳ್ತೀನಿ. ಆಗ ಎಲ್ರು ನನ್ನ ಇನ್ನೊಂದು ರೌಂಡ್ ಬೈಬೋದು, ನಿನಗಷ್ಟು ಪರಿಹಾರ ಕೊಟ್ಟು ಕಳಿಸ್ಬೋದು. ಅದನ್ನ ಮೀರಿ ಇನ್ನೇನೇ ಆಗುತ್ತೆ. ಓಕೆ, ನಿನ್ನ ಅಬ್ಬರದಿಂದ ಈ ಮದ್ವೆ ನಿಲ್ಬೋದು, ಹಾಗಂತ ನನ್ನ ಬದುಕು ನಿಂತ್ಬಿಡುತ್ತಾ? ನೋವೇ. ಇನ್ಯಾರೋ ಬರ್ತಾಳೆ, ನನ್ನ ಹೆಂಡತಿ ಆಗ್ತಾಳೆ. ಅವಳ ಜೊತೆ ಜೀವನ ಜಾಮ್ ಜೂಮ್ ಅಂತ ಸಾಕ್ತಾ ಹೋಗುತ್ತೆ. ಆದ್ರೆ ನಿಂದೇನಾಗುತ್ತೆ? ಪ್ರತಿ ಬಾರಿ ನಿನ್ ಕೈ ಹಿಡಿಯೋ ಗಂಡು ನಿನ್ನೆದುರು ನಿಂತಾಗ ಅವನ ಮೊಬೈಲ್ಗೆ ನನ್ನ ವಿಡಿಯೋ ಬರುತ್ತೆ. ಮತ್ತೆ ನಿನ್ ಜೀವನದಲ್ಲಿ ನಡೆದ ಮಾನ ಅಪಹರಣ ಕತೆ ಬಿಚ್ಕೊಳ್ಳುತ್ತೆ. ಅದು ಆಗಲ್ಲ ಹೀಗೆ ಅಂತ ನೀನ್ ಕನ್ವಿನ್ಸ್ ಮಾಡೋ ಹೊತ್ತಿಗೆ ಆ ಗಂಡು ನಿನ್ ಬಿಟ್ಟೇ ಹೋಗಿರ್ತಾನೆ. ಸೊ ಲೈಫ್ ಲಾಂಗ್ ನರ್ಕ ನಿನ್ ಸಂಗಾತಿ. ಅದೆಲ್ಲ ಯೋಚನೆ ಮಾಡಿನೇ ನಾನು ಈ ತೀರ್ಮಾನಕ್ಕೆ ಬಂದು ನಿಂತಿರೋದು ವಿಜಯ್. ನೀ ನನ್ ಮುಡ್ದೇನೆ ನನ್ ಮಾನ ಹರಾಜಾಕ್ದೆ. ನಾನು ಅಷ್ಟೇ, ನೀನ್ ತಾಳಿ ಕಟ್ದೇನೆ ನೀನ್ ಹೆಂಡತಿ ಆಗ್ತಾ ಇದ್ದೀನಿ.